ವೆಲ್ಕಮ್ ಬ್ಯಾಕ್ ಟು ಸರ್ಸು ಸಚಿನ್ ಶೆಟ್ಟಿ ಡೈಲಿ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ. ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಉಪವಾಸ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಪಾಪು, ನಮ್ಮ ಅತ್ತೆಯವರು ನೆನ್ನೆನೇ ಹೋಗಿದ್ದಾರೆ. ಇವತ್ತು ನಾವು ಹೋಗ್ತಿದ್ದೀವಿ, ಬನ್ನಿ ನೋಡೋಣ. ಹಬ್ಬಕ್ಕೆ ಊರಿಗೆ ಹೋಗೋ ಕಾರಣದಿಂದ ನೈಟ್ ಟೈಮ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಹಾಲು ಕಾಯಿಸ್ಕೊಳ್ತಿದ್ದೀನಿ. ಮತ್ತು ಪಾಪು ಕೂಡ ಸರಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ. ಯಾಕಂತಂದರೆ ಅವನು ಕೂಡ ಸರಿ ತಿನ್ಸ್ಕೊಂಡು ಹೋಯ್ತು ಅಂದರೆ ಸ್ವಲ್ಪ ಫ್ರೀಯಾಗಿ ಇರ್ತಾನೆ. ಯಾಕಂದರೆ ಗಾಡೀಲಿ ಹೋಗೋದ್ರಿಂದ ನಮಗೂ ಕಂಫರ್ಟಬಲ್ ಇರುತ್ತಲ್ವಾ. ಸೊ ನನ್ನ ಮಗನಿಗೆ ಎಷ್ಟೇ ಟಾಯ್ಸ್ಗಳು ತೊಗೊಟ್ರು ಅವನಿಗೆ ಬೇಕಾಗಿರೋ ಆಟ ಸಾಮಾನು ಅಂದರೆ ಅಡುಗೆ ಮನೇಲಿರೋ ಆಟ ಸಾಮಾನು. ಸೊ ಅವನಿಗೂ ಕೂಡ ಸರಿ ರೆಡಿ ಆಯಿತು. ಇವನಿಗೆ ತಿನ್ನಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಂತಂದರೆ ಇಡೀ ಮನೆ ಕೆಲಸ ಮಾಡ್ಬೋದು, ಬಟ್ ಅವನಿಗೆ ಸರಿ ತಿನ್ಸೋಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ಹಿಂಸೆ ಇವನಿಗೆ ಸರಿ ತಿನ್ಸೋದು. ಸೊ ತಿನ್ನಿಸ್ಬಿಟ್ಟು ಅವ್ರ ಅಪ್ಪನ ಕೈಲಿ ಕೊಟ್ಟೆ. ಅವರು ಮತ್ತು ಅವ್ರ ಅಪ್ಪ ಆಟ ಆಡ್ತಿದ್ರು. ಅಷ್ಟರೊಳಗಡೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಈಗ ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ಬೇಕು. ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ಅವನ ಜೊತೆ ಫೋಟೋಸ್ ವೀಡಿಯೋಸ್ ತೊಗೊಂಡು ರೆಡಿ ಮಾಡಬೇಕಿತ್ತು. ಅವನಂತೂ ರೆಡಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಏನು ಸಿಗುತ್ತೆ ಅದನ್ನು ಬಾಯಿಗೆ ಹಾಕ್ಕೊಂಡು ಕೂತ್ಕೊಂಡು ಆಟ ಆಡ್ತಿದ್ದ. ಅವ್ನು ಹೇರ್ ತುಂಬ ಇರೋದ್ರಿಂದ ಅವ್ನು ಗಾಳಿಗೆ ಶೀತ ಆಗಬಾರ್ದು, ಕೂದಲು ಆರಲಿ ಅಂತ ಹೇಳ್ಬಿಟ್ಟು ಬಟ್ಟೆ ಕಟ್ಟಿದ್ದೆ. ಫೈನಲಿ ಈ ಲುಕ್ನ ಅವನಿಗೆ ಕೊಟ್ಟಿದ್ದೀನಿ. ಸ್ನಾನ ಮಾಡಿಸಿದ್ನಲ್ವ, ಅದಕ್ಕೆ ಅವನಿಗೆ ನಿದ್ದೆ ಬಂತು. ಸ್ವಲ್ಪ ಹೊತ್ತು ಮಲ್ಕೊಂಡ. ಸೊ ಅಷ್ಟರೊಳಗಡೆ ನಾನು ರೆಡಿ ಆಗಬೇಕಿತ್ತು. ರೆಡಿ ಆಗ್ತಿದ್ದೀನಿ. ಅವನಿಗೆ ತಲೆಗೆ ಸ್ನಾನ ಮಾಡಿಸಿರೋದ್ರಿಂದ ಅವ್ನಿಗೆ ಇನ್ನೂ ನಿದ್ದೆ ಹೋಗಿರಲಿಲ್ಲ. ಆದರೂ ಅವನನ್ನು ಎತ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಫೈನಲಿ ನಾನು, ಹಸ್ಬೆಂಡು ಮತ್ತು ಪಾಪು ಊರಿಗೆ ಹೊರಟ್ವು. ನೋಡಿ, ಮೇನ್ ರೋಡಲ್ಲಿ ಗಾಡಿಗಳು ಎಷ್ಟು ವೆಹಿಕಲ್ಸ್ ಬರುತ್ತೆ. ನಮ್ಮ ಮನೆಯವರಂತೂ ಫೋಟೋಸ್ ವೀಡಿಯೋಸ್ಗಂತೂ ಫೇಸಿಂಗ್ ಅಂತೂ ಕೊಡೋಲ್ಲ. ನೀನೇನಾದರೂ ಮಾಡ್ಕೊಂಡು ನನ್ನ ಮಾತು ತೆಗಿಬೇಡ ಅಂತ ಹೇಳ್ಬಿಟ್ಟು ತೆಗೆದ್ರು. ನೋಡಿ, ನೇಚರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಪೂರ್ತಿ ಗ್ರೀನರಿ ಇದೆ. ಆಕಾಶ ನೋಡಿದ್ರೆ ಖುಷಿ ಆಗುತ್ತೆ. ಮೋಡಗಳನ್ನ, ಅದು ಮೋಡ ಮೂವಿಂಗ್ ಆಗೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ರೋಡಲ್ಲಿ ಜಾಸ್ತಿ ಯಾರೂ ಹೋಗ್ತಿಲ್ಲ. ನನಗೆ ಈ ಥರ ಹೋಗಬೇಕು, ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮಂಡ್ಯ ಸೈಡೆಲ್ಲ ಕಬ್ಬನ್ನು ಜಾಸ್ತಿ ಬೆಳೀತಾರೆ. ನೋಡಿ, ಇಲ್ಲಿ ಈ ಸೈಡೆಲ್ಲ ಕಬ್ಬನ್ನು ಹಾಕಿದ್ದಾರೆ. ಫೈನಲಿ ಅಂತೂ ಇಂತೂ ಊರ ಹತ್ರ ಬಂದ್ವು. ಇದು ನಮ್ಮೂರಲ್ಲಿ ಸಿಗುವಂಥ ಮೊದಲನೇ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ಲು. ದೂರದಿಂದನೇ ದೇವ್ರಿಗೊಂದು ಕೈ ಮುಕ್ಕೊಂಡು ಫೈನಲಿ ಅಜ್ಜಿ ಮನೆ ಕಡೆ ನಾವು ಹೊರಟ್ವು. ನಾವು ಅಷ್ಟರೊಳಗಡೆ ಎಡೆ ಎಲ್ಲ ಇಟ್ಟು ಪೂಜೆ ಆಗಿತ್ತು. ನೋಡಿ, ಅಜ್ಜಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಮತ್ತು ಕಜ್ಜಾಯ, ಚಿಕನ್ ಉಂಡೆ ಎಲ್ಲ ಹಬ್ಬಕ್ಕೆ ಎಡೆಗೆ ಮಾಡಾಗಿತ್ತು. ನೋಡಿ, ಊಟಕ್ಕೆ ಅನ್ನ ಸಾಂಬಾರು, ವಡೆ, ಪಾಯಸ, ಬೀನ್ಸ್ ಪಲ್ಯ ಮಾಡಿ ಫೈನಲಿ ನಂದಂತೂ ಊಟ ಆಯಿತು. ಮತ್ತು ಪಾಪಿಗೆ ಊಟ ತಿನ್ನಿಸ್ಬೇಕಿತ್ತು. ಅಜ್ಜಿ ನಾನು ತಿನ್ನಿಸ್ತೀನಿ ಅಂತ ಹೇಳ್ತು ಅವನಿಗೆ ಅನ್ನನ ತೊಗೊಂಡೋಗಿ ಅಲ್ಲಿ ಆಡು ಮರಿ ಮತ್ತು ಕೋಳಿ ಮರಿ ಎಲ್ಲ ಇತ್ತು, ಅಲ್ಲಿ ತಿನ್ನಿಸ್ಕೊಂಡು ಬಂತು. ಫೈನಲಿ ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೆ KRS ಬ್ಯಾಕ್ ವಾಟರಿಗೆ. ನಮ್ಮೂರಿಂದ 15 ಕಿಲೋಮೀಟ್ರ್ ಆಗುತ್ತೆ KRS ಬ್ಯಾಕ್ ವಾಟರು. ಸೊ ಹೇಗೋ ಹಬ್ಬಕ್ಕೆ ಅಂತ ಹೇಳಿ ಅವರು ರಜೆ ಹಾಕಿದ್ರು. ಮತ್ತು ಪಾಪುನೂ ಇತ್ತು, ನಾನು ಇದ್ದೆ ಅಲ್ವಾ, ನಮಗೂ ಮನೇಲಿ ಇದ್ದು ಬೋರ್ ಆಗಿತ್ತು. ಈಚೆ ಸುತ್ತಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೊರಟ್ವು. ಬಿಸಿಲಂತೂ ಮೊಕ್ಕೆ ಹೊಡಿತಾನೆ ಇತ್ತು, ಬಟ್ ಆದರೂ ಏನು ಹೋಗಬೇಕಾಗಿರೋ ಪರಿಸ್ಥಿತಿ ಇತ್ತು. ಯಾಕೆಂದರೆ KRS ಬ್ಯಾಕ್ ವಾಟರ್ ನೋಡೋದು ನಂಗೆ ತುಂಬ ಆಸೆ ಆಗಿತ್ತು. ಮತ್ತು ನೋಡಿ, ನಿಯರಲ್ಲೆಲ್ಲ ಫಿಶ್ಶು ಫ್ರೆಶ್ ಆಗಿ ಸಿಗುತ್ತೆ. ನೀವು ಏನಾರು ಆ ಸೈಡ್ ಹೋದರೆ ಫಿಶ್ನ ಟ್ರೈ ಮಾಡಿ. ಮತ್ತು ನೋಡಿ, ನನ್ನ ಹಸ್ಬೆಂಡು ಫ್ರೆಂಡಿಂದ ಕರ್ಕೊಂಡು ಹೋಗಲಿಲ್ಲ ನನಗೆ. ಅಲ್ಲಿ ಬೇರೆ ಒಂದು ರೂಟ್ ಇತ್ತು, ಅವ್ರು ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡಿದ್ರಂತೆ. ನನಗೆ ಗೊತ್ತು ರೂಟು, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಿಮಗೆ ಫೋಟೋಸ್ಗೆ ವೀಡಿಯೋಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು. ನಾನಂತೂ ಹೋಗಿ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡು, ಮತ್ತು ನೋಡಿ ನೀರು ಹೇಗೆ ಅಲೆಗಳ ಸೌಂಡ್ ಬರುತ್ತೆ, ಮತ್ತು ನೀರನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತು ವಿಶ್ವೇಶ್ವರಯ್ಯವ್ರು ಮಾಡಿರೋದನ್ನ ನಾವು ಪ್ರತಿದಿನ ನೆನೆಸ್ಕೊಳ್ಳೋ ದಿನದಲ್ಲಿದ್ದೀವಿ. ನಾವು ಮಾಡುವಂಥ ಕೆಲಸ ಒಬ್ಬರು ನೆನೆಸ್ಕೊಳ್ತಾರೆ ಅಂತಂದರೆ ಎಷ್ಟು ಖುಷಿಯಾಗುತ್ತಲ್ವ. ನನ್ನ ಮಗನಂತೂ ನೀರಿಗೆ ಬಿಟ್ಟ ತಕ್ಷಣ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸರಿ, ಅವ್ನು ಎತ್ಕೊಂಡು ಸಮಾಧಾನ ಮಾಡಿ ಫೋಟೋಸ್ ತೊಗೊಂಡೆ, ಮತ್ತು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು, ಮತ್ತು ಅವನಿಗೆ ನೀರು ಎಷ್ಟೇ ಇದು ಮಾಡಿದ್ರು ಭಯ ಅಂತೂ ಅವನಿಗಂತೂ ಹೋಗಲಿಲ್ಲ. ಸರಿ, ಬೇಡ ಅಂತ ಹೇಳ್ಬಿಟ್ಟು ಅವನ್ನ ಎತ್ಕೊಂಡು ನೆಕ್ಸ್ಟ್ ಇದು ಬ್ಯಾಕ್ ಗೇಟು, KRS ಡ್ಯಾಮ್ ಏನಿದೆ ಅದ್ರದ್ದು ಬ್ಯಾಕ್ ಗೇಟು. ಮುಂಚೆ ಎಲ್ಲ ಇಲ್ಲೂ ಬಿಡ್ತಿದ್ರು, ಈಗ ನೀರು ಬರ್ತಿರೋದ್ರಿಂದ ಪರ್ಮಿಷನ್ ಕೊಟ್ಟಿಲ್ಲ ಯಾರಿಗೂ ಒಳಗಡೆ ಹೋಗೋದಕ್ಕೆ, ಫ್ರಂಟ್ ಗೇಟಿಂದನೇ ಹೋಗಬೇಕಾಗುತ್ತೆ. ಸೊ ಇಲ್ಲಿದು ನಿಧಾನಕ್ಕೆ ವೀಡಿಯೋಸ್ನ ಮಾಡಿಕೊಂಡು ಸರಿ ಫ್ರಂಟ್ ಗೇಟಿಂದನೇ ಹೋಗೋಣ ಅಂತೇಳಿ ನಾನು, ಹಸ್ಬೆಂಡು, ಪಾಪು ಹೊರಟ್ವು. ನನಗಂತೂ ಟ್ರಾಫಿಕ್ ನೋಡೋಣ ಬೇಜಾರಾಗುತ್ತೆ. ನೆಕ್ಸ್ಟ್ ಫ್ರಂಟ್ ಗೇಟಿಂದನೇ ಬಂದ್ವು ಹೋಗೋಣ ಅಂತ ಹೇಳಿ
ಅಲ್ಲಿಂದ ನೆಕ್ಸ್ಟು ಈಗೇನು ಆಲ್ಮೋಸ್ಟ್ ನೀವು ನೋಡಿರ್ತೀರ ಎಲ್ಲ ವೀಡಿಯೋಸ್ನ ಹಾಕ್ತಾಯಿದ್ದಾರೆ ಕೆ ಆರ್ ಎಸ್ ಡ್ಯಾಮ್ನ. ಅದೇ ರೀತಿ ನಾನು ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ ನೀರು ಹೇಗೆ ಹೋಗ್ತದೆ ಅಂತ ನನ್ನ ಮಗ ಅಂತೂ ಪೂರ್ತಿ ಖುಷಿ, ಅವನಿಗೆ ನೀರನ್ನು ನೋಡ್ತಾ ಇದ್ರೆ ಅವ್ನು ನನ್ನ ಫೋಟೋ ಕಡೆ ತಿರುಗ್ತಾನೆಲ್ಲ ತಿರುಗು ಅಂತ ಹೇಳ್ತು ಅಂದರೆ ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತೇಳಿ ಹೊರಟ್ವು. ಅವ್ರ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಬರ್ತೀನಿ ಹೋಗ್ತೀರಿ ಅಂತ ಅಂದ್ಬಿಟ್ಟು ನಮ್ಮನ್ನ ಬಿಟ್ಟು ಹೋದರು. ಅವ್ರು ಬರೋಷ್ಟರೊಳಗಡೆ ನನಗೆ ಕಾಲ್ ಬಂತು ಮನೆಯಿಂದ, ಬೇಗ ಬಾ ಮನೆಗೆ ಅಂತ ಹೇಳಿ. ಸೊ ಏನೋ ಅರ್ಜೆಂಟ್ ಕೆಲಸ ಆಯಿತು ಅಂದ್ಬಿಟ್ಟು ರಿಟರ್ನ್ ಆಗೋದು. ಫೈನಲಿ ನನ್ನ ಮಗನ ಜೊತೆ ಆಟ ಆಡಿಕೊಂಡು ದಿನ ಮುಗಿಯಿತು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಮಂದೆ ಕುರಿ ಅಂತ ಇರುತ್ತಾರೆ, ಅವರು ತುಂಬ ಆಡ್ಮರಿ ಮತ್ತು ಕುರಿನ ಸಾಕ್ತಾ ಇರ್ತಾರೆ. ಅವ್ರ ಹತ್ರ ನಾವು ಮರಿಗಳನ್ನ ಕೊಟ್ಟು ಸಾಕಿಸ್ತಿದ್ದೀವಿ. ನೆಕ್ಸ್ಟ್ ನಮ್ಮ ಅತ್ತೆಯವರ ಫ್ರೆಂಡ್ ಮನೆಗೆ ಬಂದ್ವು. ಅವ್ರದಂತೂ ಹಳೆ ತೊಟ್ಟಿ ಮನೆ, ಬಟ್ ಹಳೆ ಮನೆನ ಎಷ್ಟು ನೀಟಾಗಿ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅಂತಂದರೆ ನನಗಂತೂ ಈ ಮನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೋದಾಗೆಲ್ಲ ಇವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ನೀಟಾಗಿ. ಮತ್ತು ನೋಡಿ ಅಲ್ಲಿ ವಿಂಡೋ ಎಲ್ಲ ಓಪನ್ ಇದ್ದಂಗಿದೆ ಸೆಂಟ್ರಲ್ಲಿ. ಈ ಮಳೆ ನೀರು ಬಂದಾಗಂತೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಫೈನಲಿ ಅಜ್ಜಿ ಮನೆ ಬಿಟ್ಟು ನಮ್ಮ ಮಂಡ್ಯ ಸೈಡಿಗೆ ಬರೋ ಟೈಮ್ ಬಂದೇ ಬಿಡ್ತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದು ನನಗೆ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದ್ರು. ಈ ಜನಗಳನ್ನ ನೋಡ್ತು ಅಂತಂದರೆ ಮಗುನ ಎತ್ಕೊಂಡು ಒಬ್ಬಳೇ ಹೋಗೋ ಅವಶ್ಯಕತೆ ಇತ್ತಾ, ನಾಳೆ ಗಾಡಿಲೇ ಹೋಗ್ಬೋದಿತ್ತಲ್ಲ ಅನಿಸ್ಬಿಟ್ಟಿತ್ತು. ಫೈನಲಿ ಅವ್ರ ಅಪ್ಪಂಗಂತೂ ಮಗನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ, ಆದರೂ ಬರಲೇಬೇಕಿತ್ತು. ಅವನು ಬರ್ತಾ ನಿದ್ದೆ ಮಾಡ್ಕೊಂಡ. ಮಂಡ್ಯಗೆ ಬಂದ ತಕ್ಷಣ ಎದ್ದ, ಮನೆಗೆ ಬಂದು ಅವನ ಜೊತೆ ಆಟ ಆಡಿಕೊಂಡು ಬಿಸಿ ಬಿಸಿ ಕಾಫಿಲಿ ನನ್ನ ಡೇನ ಮುಗಿಸ್ತಿದ್ದೀನಿ. ಬಾಯ್.